ಶುಭೋದಯ ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇವಾಗ ನಿಮ್ಮ ಕೆಲಸ ಏನು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ಜನ್ಮದಿನ, ಜನ್ಮ ಸ್ಥಳ ಹಾಗೆ ಜನ್ಮ ದಿನಾಂಕವನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಆನಂತರ ಅಥವಾ ಅದನ್ನು ಬಿಟ್ಟು ನೀವು ಪ್ರಶ್ನಾಶಾಸ್ತ್ರಕ್ಕೆ ಕೂಡ ಹೋಗಬಹುದಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಗುರು ಗೋಚರ ಫಲದಿಂದ ಕುಂಭ ರಾಶಿ, ಕುಂಭ ಲಗ್ನಕ್ಕೆ ಯಾವೆಲ್ಲ ಫಲಾನುಫಲಗಳು ದೊರೆಯಲಿದೆ, ಹಾಗೆ ಯಾವೆಲ್ಲ ಸಮಸ್ಯೆಗಳಿಗೆ ಯಾವೆಲ್ಲ ಪರಿಹಾರವನ್ನು ಮಾಡ್ಕೋಬಹುದು ಎನ್ನುವಂತಹ ವಿಚಾರದ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ, ಈಗ ಕುಂಭಲಗ್ನ ಕುಂಭರಾಶಿಯವರಿಗೆ ಈ ಗುರು ಕರ್ಕಾಟಕ ರಾಶಿ ಪ್ರವೇಶ ಆಗಿರೋದ್ರಿಂದ 6ನೇ ಮನೆ ಅಂತ ತೋರಿಸುತ್ತೆ. ನಿಮ್ಮ ದಶಾಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ಗುರು ಇದ್ದಾಗ ಎಜುಕೇಷನಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. 6ನೇ ಮನೆ ಉತ್ತಮವಾಗಿರ್ತಕ್ಕಂಥ ಮನೆ ಅಲ್ಲ ಎಜುಕೇಷನ್ಗೆ. ಟೆಕ್ನಿಕಲ್ ಸೈಡಲ್ಲಿ ಇರ್ತಕ್ಕಂಥವ್ರು ಅಂದರೆ ಸೆಕೆಂಡ್ PUC ಮುಗಿಸ್ಕೊಂಡು +2 ಮುಗಿಸ್ಕೊಂಡು ಟೆಕ್ನಿಕಲ್ ಸೈಡ್ ಹೋಗ್ತಾ ಇರ್ತಕ್ಕಂಥವ್ರಿಗೆ, ಮೆಡಿಕಲ್ ಲೈನ್ ಹೋಗ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗುತ್ತೆ ಹೊರತು 12ಗಿನ ಮುಂಚೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅಷ್ಟು ಅನಾನುಕೂಲ ಇರ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಕೋಪ ಜಾಸ್ತಿ ಆಗ್ತಕ್ಕಂಥದ್ದು, ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ಈ ಮನೆ ಸ್ವಲ್ಪ ಹೆಚ್ಚಾಗಿ ಆಗುತ್ತೆ. ಗುರು ಇರೋದರಿಂದ ವ್ಯಸನಗಳು ಸಾಧಾರಣವಾಗಿರುತ್ತೆ. ಗ್ರಹದ ಮೇಲೆ ಮತ್ತು ಮನೆಗಳ ಮೇಲೆ ಎರಡನ್ನೂ ನಾವು ಕಂಬೈನ್ ಮಾಡಬೇಕು. ಜ್ಯೋತಿಷ್ಯದಲ್ಲಿ 2 ಎನರ್ಜೀಸ್ ಅಂತ ನಾವು ಕರಿತೀವಿ. ಇದೇ ನಮ್ಮ 8ನೇ ತಾರೀಕು ಜೂನು ನಮ್ಮ 113ನೇ ಬ್ಯಾಚ್ ನಡೀತಾ ಇರೋದ್ರಿಂದ ಯಾರ್ಯಾರಿಗೆ ನಿಮ್ಮ ಜಾತಕದಲ್ಲಿ ಏನೇನು ಎನರ್ಜೀಸ್ ಇದೆ ಅದನ್ನು ತಿಳ್ಕೊಬೇಕು ಅಂತಂದರೆ ಖಂಡಿತ ಬಂದು ಕಲೀರಿ. 2 ಎನರ್ಜೀಸು, ಒಂದು ಗ್ರಹ ಮತ್ತು ಮನೆ, ಎರಡೂ ಕಂಬೈನ್ಡ್ ಆಗಿ ಬರ್ತಕ್ಕಂಥ ಫೋರ್ಸ್ ಅಂತಂದು ನಾವು ಕರಿತೀವಿ. ಈಗ 7ನೇ ಮನೆಯಲ್ಲಿ ಒಂದು ಗ್ರಹ ಇದೆ ಅಂತಂದಾಗ 7ನೇ ಮನೆ ಮದುವೆ ವಿಚಾರ, ಬಿಸ್ನೆಸ್ ವಿಚಾರ ಕೊಡುತ್ತೆ. 9 ಗ್ರಹಗಳು ಬೇರೆ ಬೇರೆ ಎನರ್ಜಿ ತಗೊಂಡು ಮದುವೆ ವಿಚಾರದಲ್ಲಿ ಬರುತ್ತೆ. ಶನಿ 7ನೇ ಮನೆ ಅಂತ ತೊಗೊಂಡು ಬಂದಾಗ ಅವನು ಸಮಾಧಾನವನ್ನು ತೊಗೊಂಬರ್ತಾನೆ. ಮಂಗಳ 7ನೇ ಮನೆ ಎನರ್ಜೀಸ್ ತೊಗೊಂಡ್ಬರ್ಬೇಕಾದ್ರೆ ಸ್ವಲ್ಪ ಗರ್ವದಿಂದ, ಕೋಪದಿಂದ, ತಾಪದಿಂದ ತೊಗೊಂಬರ್ತಾನೆ. ಶುಕ್ರ ಬಹಳ ಶೃಂಗಾರದಿಂದ ತೊಗೊಂಬರ್ತಾನೆ. ಈ ರೀತಿ ಆಗಿರ್ತಕ್ಕಂಥ ವಿಧವಾಗಿರ್ತಕ್ಕಂಥ ಎನರ್ಜೀಸು ಒಂದೇ ಮನೆ ಮದುವೆ ವಿಚಾರ ಅಂತ ತಗೊಂಡಾಗ ಗ್ರಹಗಳು ಬೇರೆ ಬೇರೆ ಎನರ್ಜೀಸಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಹಾಗೆ 6ನೇ ಮನೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭಕರವಾಗಿರ್ತಕ್ಕಂಥದ್ದು ಕುಂಭ ಲಗ್ನ ಕುಂಭ ರಾಶಿಯವರಿಗೆ. ವಿಶೇಷವಾಗಿರ್ತಕ್ಕಂಥ ಒಂದು ಪೋಸ್ಟಿಂಗ್, ವಿಶೇಷವಾಗಿರ್ತಕ್ಕಂಥ ಒಂದು ಉದ್ಯೋಗ, ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಥೆಯಿಂದ ಆಫರ್ ಬರೋದು ಅಥವಾ ಬದಲಾವಣೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೃತ್ತಿಯಲ್ಲಿ ಹೆಚ್ಚಿನ ಸಂಪಾದನೆಯೂ ಕೂಡ ಹೆಚ್ಚಾಗಿ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಆದಾಯ, ಅತಿ ಹೆಚ್ಚಿನ ಆದಾಯ ತೋರಿಸ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಕಳಪೆ ಪ್ರದರ್ಶನ 6ನೇ ಮನೆ ಯಾವಾಗಲೂ ಕಳಪೆ ಪ್ರದರ್ಶನ. ಹಾಗೆ 6ನೇ ಮನೆ ಇಲ್ಲಿ ವಿವಾಹದಲ್ಲಿ ಆಸಕ್ತಿ ಕಮ್ಮಿ ಮಾಡುತ್ತೆ, ವ್ಯಾಜ್ಯಗಳನ್ನು ಜಾಸ್ತಿ ಮಾಡುತ್ತೆ, ಮನಸ್ತಾಪಗಳನ್ನು ಬರುತ್ತೆ. ಆದರೆ 6ನೇ ಮನೆ ಸ್ವಲ್ಪ ವ್ಯಾವಹಾರಿಕವಾಗಿ ಒಳ್ಳೆಯದು, ಸಾಂಸಾರಿಕವಾಗಿ ಕೆಟ್ಟದ್ದು. ಹೊಸ ಸಂಬಂಧ ಬಂದಾಗ ಸಂಬಂಧ ಮುರಿದು ಬೀಳೋಕ್ಕೆ 6ನೇ ಮನೆ ಮಾತುಕತೆಯಿಂದ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಆರೋಗ್ಯದಲ್ಲಿ ವ್ಯತ್ಯಾಸ, ದೀರ್ಘಕಾಲದ ಅನಾರೋಗ್ಯ ಸ್ವಲ್ಪ ಸುಲಭವಾಗಿ ವಾಸಿ ಆಗದೇ ಇರತಕ್ಕಂಥದ್ದು. ಗುರು ಯಾವಾಗಲೂ ಕೂಡ ಸ್ವಲ್ಪ ಮಟ್ಟಿಗೆ ಒಂದು ಡಿಸ್ಕೌಂಟ್ ಅಂತ ಕೊಡ್ತಾನೆ ಹೊರತು ಎಲ್ಲಿ ಕೂತಿದ್ದಾನೋ ಅಲ್ಲಿ ಅದರ ಪ್ರಭಾವ ಇದ್ದೇ ಇರುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ. ಇನ್ನು ಓವರಾಲ್ ನೋಡಿದ್ರೆ ಕುಂಭಲಗ್ನ ಕುಂಭರಾಶಿಯವರಿಗೆ ಹಣದ ವಿಚಾರದಲ್ಲಿ ಉತ್ತಮವಾಗಿದೆ. ವ್ಯಾಜ್ಯದಲ್ಲಿ ಜಯ ಆಗ್ತಕ್ಕಂಥದ್ದು, ಅನೇಕ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಇಷ್ಟು ಕುಂಭಲಗ್ನ ಕುಂಭರಾಶಿಯ ವಿಚಾರ. ಎಸ್ ವೀಕ್ಷಕರೇ,
ಗುರು ಗೋಚರ ಫಲದಿಂದ ಕುಂಭರಾಶಿ ಮತ್ತು ಕುಂಭ ಲಗ್ನಕ್ಕೆ ಯಾವೆಲ್ಲ ಪರಿಣಾಮಗಳು ಬೀರುತ್ತೆ, ಹಾಗೆ ಆ ಪರಿಣಾಮಗಳಿಗೆ ತಕ್ಕಂತೆ ಪರಿಹಾರ ಮಾರ್ಗವಾಗಿ ನಾವು ಏನು ಮಾಡ್ಕೋಬೇಕು ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ರು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಯ ಮೂಲಕ, ಹಾಗೆ ಜ್ಯೋತಿಷ್ಯ ಕಲಿಯುವುದರ ಮೂಲಕ. ಹಾಗಾದರೆ ಜ್ಯೋತಿಷ್ಯ ಕಲಿಯೋಕೆ ನಾವೇನು ಮಾಡಬೇಕು? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಬೇಕು. ಜ್ಯೋತಿಷ್ಯ ಕಲಿಯೋದಕ್ಕೆ ರಿಜಿಸ್ಟರ್ ಕೂಡ ಮಾಡಬೇಕಾಗಿದೆ. ಎಸ್, ಈ ತಡ ಮಾಡದೆ ನೀವು ಕೂಡ ಕರೆ ಮಾಡಿ ಜ್ಯೋತಿಷ್ಯಕ್ಕೆ ಜಾಯಿನ್ ಕೂಡ ಹಾಗೆ ಅಂತ ಹೇಳ್ತಾ ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾನು ಬೀದರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಚಿಕ್ಕಮ್ಮನ ಮಗನ ಬಗ್ಗೆ. ಡೇಟ್ ಆಫ್ ಬರ್ತ್ ಬಂದು 29 ಓಕೆ 29 ನವೆಂಬರ್ 29 2019. 2019. ಹಾ ಮೇಡಮ್. ಓಕೆ, ಹುಟ್ಟಿದ ಸಮಯ 1655. ಓಕೆ 1655. ಓಕೆ ಓಕೆ, ಹುಟ್ಟಿದ ಸ್ಥಳ ಬೀದರ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಮೇಡಮ್, ಆ ಹುಡುಗನ ಬಿಹೇವಿಯರ್ ಭಾರಿ ಅಗ್ರೆಸಿವ್ ಆಗಿರುತ್ತೆ, ಮತ್ತೆ ಎಲ್ಲಾ ಕೆಟ್ಟ ಚಟಗಳು ಕಲಿತಾ ಇದ್ದಾನೆ, ಮತ್ತೆ ಓದೋದಿಲ್ಲ. ಕೆಟ್ಟ ಚಟಗಳನ್ನ ಕಲಿತಾ ಇದ್ದಾನೆ, ಅಗ್ರೆಸಿವ್ ಆಗಿರ್ತಾನೆ. ಇವಾಗ ಅವನಿಗೆ ವಯಸ್ಸು ಬಂದ್ಬಿಟ್ಟು 6 ವರ್ಷ ಮುಗಿದಿದೆ ಅಲ್ವಮ್ಮ? ಅಷ್ಟೇ. ಹೌದು ಸರ್. ಹಾಂ, ಸರಿ, ಓಕೆ. ಅಷ್ಟಮದಲ್ಲಿ 1 2 3 4 5 ಗ್ರಹಗಳು, ಪಂಚಗ್ರಹಗಳು ಅಷ್ಟಮದಲ್ಲಿದೆ. ಸದ್ಯಕ್ಕೆ ಶುಕ್ರದಶ 32ವರೆಗೂ ಇರೋದ್ರಿಂದ ಶುಕ್ರ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಗ್ರಹ ಅಲ್ಲ, ಆ್ಯಸ್ ಎ ಫ್ಯಾಕ್ಟ್. ಇನ್ನು ಶುಕ್ರ ಬಂದಾಗ ಎಲ್ಲನೂ ಕೂಡ 8ನೇ ಮನೆ ಕೂತಿರೋದ್ರಿಂದ ನನಗೊತ್ತಿಲ್ಲ ಈ ವಯಸ್ಸಲ್ಲಿ ನೀವು ಗಳಿಸ್ತಿರೋ ಇಲ್ವಂತ, ಹಾಸ್ಟ್ಲಲ್ಲಿ ಹಾಕಲೇಬೇಕು, ಇದೊಂದೇ ದಾರಿ. ಆದರೂ ಅಲ್ಲಿಂದ ಭಾಳಷ್ಟು ಕಂಪ್ಲೇಂಟ್ ಬರುತ್ತೆ, ಬಟ್ 50% ಆಗುತ್ತೆ. ಎಲ್ಲಿಯವರೆಗೂ ಇವ್ರನ್ನ ಮನೇಲೇ ಇಟ್ಕೊಂಡಿರ್ತೀರಾ ಅಲ್ಲಿವರೆಗೂ 32ವರೆಗೂ ಸಮಸ್ಯೆ. 32 ಆದ ನಂತರನೂ ಕೂಡ 8 6 ಕಂಟಿನ್ಯೂ ಇರೋದ್ರಿಂದ ಸೂರ್ಯನಲ್ಲಿ ಒಂದು 50% ಡಿಸ್ಕೌಂಟ್ ಆಗ್ಬೋದು ಅಷ್ಟೇ 32 ಆದ ನಂತರ. ನನ್ನ ಅನುಭವದ ಪ್ರಕಾರ 8 ಅಂತ ಬಂದಾಗ, 8 ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ ನೋಡಿದಾಗ ಕೇತುವಿನ ಕಾಂಬಿನೇಷನಲ್ಲಿ 8 ಬಂದಿದೆ. ಆಮೇಲೆ 8 10 11 ಅಂತ ನಾವು ನೋಡಿದಾಗ ಶನಿಯ ಕಾಂಬಿನೇಷನ್ ಬಂದಿದೆ. ಸೊ ಇಲ್ಲಿ ಶುಕ್ರ ಶನಿ ಪ್ಲಸ್ ಕೇತುವಿನ ಮಾರ್ಗದಲ್ಲಿದೆ. ನಾನು ಆಲ್ರೆಡಿ ಇದು ಒಂದು ನಾರ್ಮಲಾಗಿ ಹೇಳ್ತೀನಿ, ಈ ಭಾಳ ರೌಡಿಸಮ್ಗೆ ಶನಿ ಕೇತು ಭಾಳ ಹೆಲ್ಪ್ ಮಾಡುತ್ತೆ. ರೌಡಿಸಮ್ಗೆ ಡಿ ಕೆ ಶಿ ಜಾತಕದಲ್ಲಿ ಶನಿ ಕೇತು ಕಾಂಬಿನೇಷನ್ ನಾನು ಮೊನ್ನೆ ಮಾತಾಡ್ತಾ ಇದ್ದೆ. ರೌಡಿಸಮ್ ಶನಿ ಕೇತು. ಈ ಶನಿ ಕೇತು ಏನು ಮಾಡ್ತಾನೆ? ರೋಷ ಬರ್ಸ್ತಾನೆ. ರೌಡಿಸಮ್ ಅಂದರೆ ಏನು ಅಂತಂದರೆ ರೋಷ ಜಾಸ್ತಿ, ಕೋಪ ಜಾಸ್ತಿ. ಅವ್ರಿಗೆ ಏನು ಮನಸ್ಸಿಗೆ ಅನಿಸುತ್ತೋ ಅದನ್ನು ಹೋಗಿ ಹೊಡೆದಾಕತಕ್ಕಂಥದ್ದು. ಎಷ್ಟೋ ಜನ ಕೊಲೆಗಳನ್ನ ಮಾಡ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲಿ ತಲೆ ಇಲ್ಲದೆ ಮಾಡ್ತಾರೆ. ತಲೆ ಇಲ್ಲದೆ ಮಾಡೋದು ಮುಂದೆ ಏನಾಗುತ್ತೋ ನಮಗೆ ರೆಪರ್ಕಷನ್ಸ್ ಅಂತ ನಾವು ಕರಿತೀವಿ, ಅದು ಇಲ್ಲದೆ ಮಾಡ್ತಕ್ಕಂಥದ್ದು ಶನಿ ಕೇತು ಕಾಂಬಿನೇಷನ್. ಶನಿ ಅಂದರೆ ವಿತೌಟ್ ಅಗ್ರೆಷನ್, ಸುಮ್ಮನೆ ಸಾಧಾರಣವಾಗಿ. ಕೇತು ಅಗ್ರೆಷನ್. ಅದಕ್ಕೆ ನೀವು ಸ್ವಲ್ಪ ತಿಳ್ಕೋಬೇಕು. ಶನಿವತ್ ರಾಹು, ಕುಜವತ್ ಕೇತು. ಅರ್ಥ ಮಾಡ್ಕೊಳ್ಳಿ. ಶನಿವತ್ ರಾಹು, ಕುಜವತ್ ಕೇತು. ಅಂದರೆ ಶನಿ ರಾಹು ಕಾಂಬಿನೇಷನ್ಸು, ಮಂಗಳ ಕೇತು ಕಾಂಬಿನೇಷನ್. ಇದನ್ನು ಕ್ರಾಸ್ ಮಾಡಿದ್ರೆ ಶನಿ ಮತ್ತು ಮಂಗಳ ತಲೆ ಇಲ್ಲದೆ ಇರತಕ್ಕಂಥ ಅಗ್ರೆಸಿವ್ನೆಸ್ಸು, ಕೊಲೆ ಮಾಡ್ತಾರಲ್ಲ ಅವ್ರಿಗೆಲ್ಲ ಈ ಕಾಂಬಿನೇಷನ್ ಇರ್ತವೆ. ಮಂಗಳ ರಾಹು ಕಾಂಬಿನೇಷನ್ನು, ಶನಿ ಕೇತು ಕಾಂಬಿನೇಷನ್ನು, ಅಥವಾ ಶನಿ ಮಂಗಳ ಕಾಂಬಿನೇಷನ್ನು, ಅಥವಾ ಸ್ವಲ್ಪ ಲೋವರ್ ರೇಂಜಲ್ಲಿ ಶುಕ್ರ ಮಂಗಳ ಕಾಂಬಿನೇಷನ್ ಇರುತ್ತೆ. ಹೆಂಡತಿನ ಒಡೆಯೋದು, ಸಾಯಿಸೋದು, ಹೆಂಡತಿನ ಕಾಲಲ್ಲಿ ಒದೆಯೋದು, ಇವೆಲ್ಲ ಶುಕ್ರಮಂಗಳ ಕಾಂಬಿನೇಷನ್. ಎಲ್ಲ ಶುಕ್ರಮಂಗಳ ಕಾಂಬಿನೇಷನ್ ಆಗುತ್ತಾ? ಇಲ್ಲ, ಕೆಲವು ಮನೆಗಳಲ್ಲಾಗುತ್ತೆ. ಶುಕ್ರಮಂಗಳ ಮಂಗಳನ ಮನೆಯಲ್ಲೇ ಇದ್ದಾಗ ಸ್ವಲ್ಪ ಹೆಚ್ಚು, ವೃಶ್ಚಿಕದಲ್ಲಿದ್ದಾಗ ಹೆಚ್ಚು, ಬೇರೆ ಕಡೆ ಆಗಲ್ಲ. ಶುಕ್ರಮಂಗಳ ಕರ್ಕಾಟಕದಲ್ಲಿದ್ದರೆ ಆಗಲ್ಲ. ಈ ರೀತಿ ಬಹಳ ಬೈಫರ್ಕೇಷನ್ಸ್ ಜಾಸ್ತಿ ಇರುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಒಳ್ಳೆಯದಾಗಲಿ. ಇದೊಂದೇ ನಾವು ದಾನಾಗಿನ ಏನಿಲ್ಲ. ಸೆಂಡ್ ಹಿಮ್ ಔಟ್ ಸೈಡ್. ಒಳ್ಳೆಯದಾಗಲಿ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದಾಗಿದೆ, ಹಾಗೆ ನೇರವಾಗಿ ಕೂಡ ಮಾತನಾಡಬಹುದಾಗಿದೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ಕೊಪ್ಪದಿಂದ ಮಾತಾಡ್ತಿದ್ವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಬ್ರದರ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹಾ, 1 ನಿಮಿಷ ಮೇಡಮ್, ಕೊಡ್ತೀನಿ ಅವ್ರ ಕಡೆನೆ. ಓಕೆ. ಹಲೋ, ಬೇಗ ಸ್ವಲ್ಪ ಕೊಡಿ. ಹಲೋ, ನಮಸ್ತೆ ಮೇಡಮ್. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್, ಅಕ್ಟೋಬರ್ 2, 2001. ಅಕ್ಟೋಬರ್ 2, 2001. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 5 ಗಂಟೆ 5 ನಿಮಿಷ ಮೇಡಮ್. ಬೆಳಿಗ್ಗೆ 5 ಗಂಟೆ 5 ನಿಮಿಷ. ಹುಟ್ಟಿದ ಸ್ಥಳ? ಕೊಪ್ಪಳ ಮೇಡಮ್. ಕೊಪ್ಪಳ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅದೇ ಇಂಜಿನಿಯರಿಂಗ್ ಮುಗಿದಿದೆ ಮೇಡಮ್ ಲಾಸ್ಟ್ ಇಯರ್. ಅದೇ ಯಾವ ಡೊಮೇನ್ ಅಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ. ಓಕೆ, ಜಾಬ್ ಬಗ್ಗೆ ಕೇಳ್ತಾ ಇದ್ದೀರಾ. ಇವಾಗ ಜಾಬ್ಗೆ ಹೋಗ್ತಾ ಇಲ್ಲ? ಲಾಸ್ಟ್ ಇಯರ್ ಪ್ರೊಡಕ್ಷನ್ ಬೇಸ್ಡ್ ಕಂಪ್ನಿಯಲ್ಲಿ ಮಾಡಿದೆ ಮೇಡಮ್. ಈಗ ಅದು ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. 2030 ಬುಧ ದಶೆ ನಡೀತಾ ಇದೆ. ಬುಧನ ಕಾಂಬಿನೇಷನಲ್ಲಿ ನೋಡೋಣ ಹೇಗಿದೆ ಅಂತ. ಬುಧನ ಕಾಂಬಿನೇಷನಲ್ಲಿ ಜಾಬ್, ಬಿಸ್ನೆಸ್, ಫಿನಾನ್ಸ್ ನೋಡಿದಾಗ ಸ್ವಲ್ಪ 2ನೇ ಮನೆ ಬಂದಿದೆ, 4ನೇ ಮನೆ, 7ನೇ ಮನೆ. ಸ್ವಲ್ಪ ನಕ್ಷತ್ರದಲ್ಲಿ 4 ಅಂತ ಬಂದಾಗ ಪ್ಲಸ್ ಅದರ ಕೆಳಗಡೆ 9 ಅಂತ ಒಂದು ಸ್ಮಾಲರ್ ಎನರ್ಜಿ. ಇದು ಹೈ ಎನರ್ಜಿ, ಇದು ಹೈ ಎನರ್ಜಿ, ಇದು ಲೋ ಎನರ್ಜಿ ಅಂತ ಕರಿತೀವಿ. ಹೈ ಎನರ್ಜಿ ಆ್ಯಂಡ್ ಲೋ ಎನರ್ಜಿ. 4 ಹೈ ಎನರ್ಜಿ ಇರೋದ್ರಿಂದ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಇರತಕ್ಕಂಥದ್ದು ತೊಗೊಳ್ಳೋದು ಒಳ್ಳೆಯದು. ಹಾಗೆ ಇವರು ಸ್ವಲ್ಪ ಈಗ ಸದ್ಯಕ್ಕೆ ಈ 4-9 ಕಾಂಬಿನೇಷನ್ ಇರತಕ್ಕಂಥ ಒಂದು ಗ್ರಹನೂ ನಾವು ನೋಡಬೇಕಾಗತ್ತೆ. ಮಂಗಳ ಗ್ರಹ ಆಗಿರೋದ್ರಿಂದ ಸ್ವಲ್ಪ ಟೆಕ್ನಿಕಲ್ ಸೈಡ್ ಅಂತಂದರೆ ಈ ಸಾಫ್ಟ್ವೇರ್ ಸೈಡು ಖಂಡಿತ ಪ್ಲ್ಯಾನ್ ಮಾಡ್ಬೋದು. ಸಾಫ್ಟ್ವೇರ್ ಸ್ವಲ್ಪ ಸರ್ವಿಸಸ್ ಮಾಡಿ ಪ್ರೊಡಕ್ಷನ್ ಅಂತ ಏನೋ ಹೇಳಿದ್ರು, ಅದನ್ನು ಶಿಫ್ಟ್ ಆಗ್ಬೋದು ಒಂದು. ಇನ್ನೊಂದು ಟೀಚಿಂಗ್ ಲೈನ್ ಭಾಳ ಒಳ್ಳೆಯದಾಗುತ್ತೆ. ಈ ಲೈನ ಆರಿಸ್ಕೊಂಡ್ರೆ ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಮುಂದೆ ಬರ್ತಕ್ಕಂಥ ಕೇತುನು ಕೂಡ 4 ಹೆಚ್ಚಾಗಿ ಕಾಣಿಸ್ತಾ ಇದೆ. ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಿದಾಗ ನನ್ನ ಪ್ರಕಾರ ಫಸ್ಟ್ ಆಪ್ಷನ್ನು ಈ ಡೇಟಾ ಸೈನ್ಸ್ ಅಂತ ನಾವು ಕರಿತೀವಿ. ಅಥವಾ ಡೇಟಾ ಸೈನ್ಸ್ ಇಲ್ಲ ಅಂತಂದರೆ ಅಟ್ಲೀಸ್ಟು ನಮ್ಮ ಎಲೆಕ್ಟ್ರಾನಿಕ್ಸ್ ಏನಂತಾರೆ ಸಾಫ್ಟ್ವೇರ್ ಸೈಡ್ ಅಂತ ಹೇಳ್ತೀವಿ, ಅಥವಾ ERP ಅಂತ ನಾವು ಕರಿತೀವಿ, ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಕರಿತೀವಿ, SAP ಅಂತ ಕರಿತೀವಿ. ಈ ಲೈನಲ್ಲಿ ಉತ್ತಮವಾಗಿರುತ್ತೆ. ಅದರ ಜೊತೆಗೆ ಇನ್ ಕೇಸ್ ಅದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಟೀಚಿಂಗು ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮತ್ತೆ ಆಗ್ತಾಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ನೋಡಿ, ಮನೆಯಲ್ಲಾಗಿರ್ಬೋದು ಅಥವಾ ವ್ಯವಹಾರದಲ್ಲಾಗಿರ್ಬೋದು ಸಾಕಷ್ಟು ಅಡೆತಡೆಗಳು ಉಂಟಾಗ್ತಾ ಇತ್ತು ಅಂದರೆ ಅದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಅಂತಂದರೆ ಕೈಲಾಶ್ ಯಂತ್ರ ನಕ್ಷತ್ರ ನಾಡಿ ತರಗತಿಯ ಅಂದರೆ ನಕ್ಷತ್ರ ನಾಡಿಯ ಕಾರ್ಯಕ್ರಮದ ಮೂಲಕ ಕೂಡ ನೀವು ಆರ್ಡರ್ ಮಾಡಿಕೊಳ್ಳಬಹುದಾಗಿದೆ. ಹೀಗಾಗಿ ಕೈಲಾಶ್ ಯಂತ್ರವನ್ನು ಯಾವ ರೀತಿ ಸ್ಥಾಪನೆ ಮಾಡೋದು, ಯಾವ ರೀತಿ ಪೂಜೆ ಮಾಡೋದು, ಈ ಕುರಿತಂತೆ ಒಂದು ವಿಡಿಯೋ ಇದೆ, ಅದನ್ನು ಕೂಡ ನೋಡ್ಕೊಂಬರೋಣ. ಅದರ ಜೊತೆಗೆ ಜ್ಯೋತಿಷ್ಯ ತರಗತಿ ಜೂನ್ 8ನೇ ತಾರೀಕಿಂದ 113ನೇ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಈ ತರಗತಿಯಲ್ಲಿ ಯಾವೆಲ್ಲ ಟಾಪಿಕ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ, ಯಾವೆಲ್ಲ ಟಾಪಿಕ್ಸ್ಗಳನ್ನು ನೀವು ಕಲ್ತ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಬಂದ್ಬಿಟ್ಟೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು,
ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ಇದೇ ಜೂನ್ 8ನೇ ತಾರೀಕಿನಿಂದ 113ನೆಯ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಕೂಡ ಆರಂಭವಾಗ್ತಾ ಇದೆ. ಈ ತರಗತಿಗೆ ನೀವೆಲ್ಲರೂ ಕೂಡ ಜಾಯ್ನ್ ಆಗಬಹುದು. ಜಾಯ್ನ್ ಆಗಿ ಜ್ಯೋತಿಷ್ಯವನ್ನ ಕೂಡ ಕಲಿತು ತಮ್ಮ ಜೀವನವನ್ನ ತಾವೇ ರೂಪಿಸ್ಕೊಳ್ಬಹುದಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಒಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ, ತಮ್ಮ ಹೆಸರು ಹೇಳಿ. ಮೇಡಮ್, ನನ್ನ ಹೆಸರು ಸಂಜಯ್ ಕುಮಾರ್ ಅಂತ, ತುಮಕೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹೇಳಿ. 27 10/7 ಅಲ್ಲ 20/27 1998. 1998. ಓಕೆ, ಹುಟ್ಟಿದ ಸಮಯ? ಸಂಜೆ 6:55. ಸಂಜೆ 6:55. ಹುಟ್ಟಿದ ಸ್ಥಳ? ಮೇಡಮ್, ತುಮಕೂರು. ತುಮಕೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮೇಡಮ್, ಅದೇ ಮದುವೆ ಬಗ್ಗೆ. ಎಷ್ಟು ಹುಡುಕಿದ್ರು ಮದುವೆ ಸೆಟ್ ಆಗ್ತಾ ಇಲ್ಲ, ಅದಕ್ಕೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಜಿ. 2022ರಿಂದ ಗುರುದಶ ನಡೀತಾ ಇದೆ. ಗುರುದಶ ಕಾಂಬಿನೇಷನಲ್ಲಿ ಮ್ಯಾರೇಜ್ ಅಂತ ನೋಡಿದಾಗ ನಮಗೆ 7ನೇ ಮನೆ ಕಾಂಬಿನೇಷನ್ ಬರಬೇಕು. 7 ಸ್ವಲ್ಪ ನಮಗೆ ಜೀವನವನ್ನು ಸುಲಭ ಮಾಡುತ್ತೆ. ಈ ಬ್ಲೂ ಕಲರು ದಶ ತೋರಿಸುತ್ತೆ. ಇಲ್ಲಿ ನಮಗೆ 7 ಅಂತ ಫಸ್ಟ್ ಹುಡುಕ್ತೀವಿ, 7 ಇಲ್ಲ. ಮಾತುಕತೆಗೆ ಬರುತ್ತೆ, ಕಟ್ ಮಾಡಿ. ಮಾತುಕತೆ ಬರುತ್ತೆ, ಮಾತುಕತೆ ಹೋಗುತ್ತಷ್ಟೇ. ಫೈನಲೈಸ್ ಆಗೋಕ್ಕೆ 7ನೇ ಮನೆ ಭಾಳ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ಮೊದಲನೇದು. 2ನೇ ದರ್ಜೆ, ಅಂದರೆ 2ನೇ ದರ್ಜೆ ಅಂತ ಹೇಳ್ತೀವಿ. ಲೋ ಪವರಲ್ಲಿ 2 ಬಂದಿದೆ. ಹೈ ಪವರ್, ಲೋ ಪವರ್ ಅಂತ ನಾವು ಕರಿತೀವಿ. ಹೈ ಪವರ್, ಲೋ ಪವರ್. ಲೋ ಪವರಲ್ಲಿ 2 ಬಂದಾಗ ಜಾತಕ ನೋಡ್ದಲೆ ಯಾರು ಒಪ್ಕೊಳ್ತಾರೋ ಹುಡುಗಿ ಅವ್ರನ್ನ ಮಾಡಿಕೊಂಡ್ರೆ ವಿವಾಹ ಆಗತ್ತೆ. ನೀವು ಆಗಬೇಕು, ಹೀಗೆ ಬೇಕು, ಹೀಗೆ ಬೇಕು, ಆಗಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಕಷ್ಟವೇ. ಹಳದಿ ಕಲರ್ ದಾರ ಕಟ್ಕೊಳ್ಳಿ ಬಗೆಗೆ ಗುರುವಾರ ದಿವಸ. ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಇನ್ನೂ 27 ವಯಸ್ಸು. ಮದುವೆ ಬಗ್ಗೆ ಆಲೋಚನೆ ಹೆಚ್ಚಾಗಿ ಮಾಡಬೇಡಿ. ಯಾಕೆಂದರೆ ವಯಸ್ಸಿನ್ನೂ ಚಿಕ್ಕದೆ. ಇನ್ನು 32, 33 ಆಗಿಬಿಟ್ರೆ ಓಕೆ. ಇನ್ನು ಭಾಳಷ್ಟು ಮಹಿಳೆಯರು 30 ಆದ್ರೂ ಬೇಡ, ಯಾಕೆ ಮದುವೆ ಅಂತ ಕೂತವ್ರೆ. ನಾವು ಗಂಡು ಮಕ್ಕಳು ಆತರ್ಗೇಟ್ ಆಂಜನೇಯ 27ಕ್ಕೆ ಜೈ 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 ಅಂತ ಮರ ಹತ್ಬಿಡ್ಬೇಕು. ಇನ್ನು ಬೇಕಾದಷ್ಟು ಟೈಮ್ ಇದೆ. ನನ್ನ ಮದುವೆನೂ 28 or 29 ಆಗಿರ್ಬೇಕೇನೋ, ಲೇಟ್ ಆಯಿತು ಅಂತ ಅನ್ಕೋಬೇಕು. ಏನೂ ಇಲ್ಲ. ಮತ್ತು ಅದೇ ಹೆಂಡತಿ, ಅದೇ ಮುಖಾನೇ ಲೈಫ್ ಲಾಂಗ್ ಇರ್ತದೆ. ಸ್ವಲ್ಪ ಎಂಜಾಯ್ ಮಾಡಿ. ಹುಡುಗಾಗಿದೆಯಾ, ನಿನ್ನ ವಾಯ್ಸಲ್ಲಿ ಒಳ್ಳೆ ಇದ್ರ ಥರ ಬರ್ತಾಯಿದೆ, ಸಮಾಧಾನವಾಗಿರಿ. ಮದುವೆ ಆಗೋದೇ ಇಲ್ಲ ಅನ್ನೋ ಏನು ಕಾಂಬಿನೇಷನ್ ಇಲ್ಲ. ಅದು ಯಾಕೆ ಮದುವೆಗೆ ಅಷ್ಟು ಅರ್ಜೆಂಟ್ ಮಾಡ್ತಾಯಿದ್ರೆ 27 ವಯಸ್ಸಿಗೆ ಗೊತ್ತಿಲ್ಲ. ಇರಲಿ, ನಮ್ಮ ಹಿಂದೂ ಧರ್ಮ ಬೆಳೀಲಿ. ನೀವು ಹಿಂದೂ ಆಗಿದ್ದರೆ ಮದುವೆ ಮಾಡ್ಕೊಳ್ಳಿ ಬೇಗ. ಆದರೆ ಸ್ವಲ್ಪ ಸಮಾಧಾನವಾಗಿ ಡಿಸಿಷನ್ ತೊಗೊಳ್ಳಿ. ಶನಿ ಕಾಂಬಿನೇಷನಲ್ಲಿ 2 ಬಂದಿರೋದ್ರಿಂದ ಡಿಸಿಷನ್ ಬೇಗ ತೊಗೊಂಡ್ರೆ ಈ ಶನಿ ಎಂಡೊಳಗಡೆ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಯ ಮೂಲಕ ಕೇವಲ 7,999 ರೂಪಾಯಿಯಲ್ಲಿ ಕೇವಲ 15 ದಿನಗಳಲ್ಲಿ ಮನೆಯಿಂದಲೇ ಕುಳಿತು, ನೀವು ಮಾತ್ರ ಅಲ್ಲ, ನಿಮ್ಮ ಇಡೀ ಕುಟುಂಬ ಕುಳಿತುಕೊಂಡು ಆನ್ಲೈನ್ ಮೂಲಕ ಜ್ಯೋತಿಷ್ಯವನ್ನ ಕಲಿಯಬಹುದಾಗಿದೆ. ಹಾಗಾದ್ರೆ ಮತ್ತೆ ತಡ, ಈ ಒಂದು ಶುಭ ಸಂದರ್ಭವನ್ನ ನೀವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ದೈವಿಕ ಶರಣ. ಅಂತಾರಾಷ್ಟ್ರೀಯ ಖ್ಯಾತಿಯ ನಕ್ಷತ್ರ ನಾಡಿಯ ಡಾಕ್ಟರ್ ಅನಂತ್ ಗುರೂಜಿ ಮತ್ತು ಅವರ ತಂಡಕ್ಕೆ ಅನಂತ ಪ್ರಣಾಮಗಳನ್ನು ತಲುಪಿಸುತ್ತಾ, ಅಸ್ಟ್ರಾಲಜಿ ಅಂದರೆ ನಮಗೆ ಕೆಲವೇ ವ್ಯಕ್ತಿಗಳ ಹತ್ರ ಹೋಗ್ಬಿಟ್ಟು ಅವರು ಹೇಳಿದ್ದನ್ನು ನಾವು ಹೇಳಿ ಇದನ್ನು ಮಾಡ್ತಿದ್ದೋ. ನಾವು ಅಸ್ಟ್ರಾಲಜಿಯನ್ನು ಕಲಿಬೇಕೋ ಬೇಡೋ ಅನ್ನೋದನ್ನೇ ಮನಸ್ಸಿಗೆ ದಿಗುಡ ಇತ್ತು. ನಮ್ಮ ಅಂತಾರಾಷ್ಟ್ರೀಯ ಗುರೂಜಿಗಳಾಗಿರುವಂಥ ನಮ್ಮ ಡಾಕ್ಟರ್ ದಿನೇಶ್ ಗುರೂಜಿಯವರು ಯಾರು ಎಲ್ಲರೂ ಕಲಿಯಬಹುದು ಅನ್ನೋ ಒಂದು ಸ್ಥೈರ್ಯವನ್ನು ಕಲಿಸಿ ನಾವು ಇದನ್ನು 89ನೇ ಬ್ಯಾಚಿನಲ್ಲಿ ನಾನು ಇದಕ್ಕೆ ಜಾಯ್ನ್ ಆದೆ, ಮಲ್ಲಪ್ಪ ಬೀರೂರು ಅಂತಂದು. ಹಾಗಾಗಿ ಈ ಅಸ್ಟ್ರಾಲಜಿಯನ್ನು ನಾನು ಕಲಿತಾಗ ಏನು ಈ ಘಟನೆಗಳ ಅನಾಥಗಳು ಅಗಾಧಗಳು ನಡೀತವೆ, ಅದು ನಮ್ಮ ಮನಸ್ಸಿಗೆ ಬಹಳ ಪರಿಣಾಮ ಬೀರೋದು. ಈಗ ನಾವು ಅಸ್ಟ್ರಾಲಜಿಯನ್ನು ಕಲ್ತಿದ ಮೇಲೆ ಇದು ಆಗದು, ಈ ಗ್ರಹ ಇರೋದ್ರಿಂದ ಈ ಥರ ಆಗುತ್ತೆ ಅನ್ನೋ ಒಂದು ನಮಗೆ ಮನಸ್ಥೈರ್ಯ ಬಂತು. ಆ ಸ್ಥೈರ್ಯವನ್ನು ತುಂಬಿದ್ದಾರೆ. ಅದರಲ್ಲಿ ನಾನು ಈಗ ವಾಸ್ತು ಇದನ್ನು ಟಾರೋ ಕಾರ್ಡು, ಈಗ ಸಂಜೀವಿನಿ ಫ್ಲೇವರ್ ಇದನ್ನು ಕಲಿತಕ್ಕಂತೂ ನನ್ನ ಅರ್ಧ ಮಾನಸಿಕ ನಿವಾರಣೆ ಆಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಇದು ಪ್ರತಿಯೊಬ್ಬರೂ ಸಹ ಇದನ್ನು ಕಲಿತು, ಅದರಲ್ಲೂ ನಮ್ಮ ಯುವ ಪೀಳಿಗೆ ಕಲಿಯೋದಕ್ಕೆ ಮನಸ್ಸು ಮಾಡಬೇಕು. ಏಜ್ ಆಗಿರೋರು ಕಲ್ತಿರೋದಕ್ಕಿಂತಲೂ ಆ ಯುವ ಪೀಳಿಗೆ ಕಲ್ತಿರೆ ನಿಮ್ಮ ಜೀವನ ಹಸನಾಗಿ ಬೆಳೆಯೋದಕ್ಕೆ, ನೀವು ಬೆಳೆಸೋದಕ್ಕೆ, ನಮ್ಮ ದೇಶ ಸುಭಿಕ್ಷವಾಗಿ ಆಗೋದಕ್ಕೆ ಅನ್ನೋದಕ್ಕೆ ಕಾರಣ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇಂತಹ ಒಂದು ಕಾರ್ಯವನ್ನು ನಮ್ಮ ಅನಂತ್ ಗುರೂಜಿ ಡಾಕ್ಟರ್ ಗುರೂಜಿಯವರು ಕಲಿಸ್ತಾ ಇರೋದು ಅನ್ನೋದನ್ನು ಭಾಳ ಹೆಮ್ಮೆ. ಹಾಗಾಗಿ ಇದನ್ನು ನಾವು ಬೇರೆಯವರಿಗೆ ಕಲಿಸೋದಕ್ಕೆ, ಅವರಿಗೆ ಮನದಟ್ಟು ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಪ್ರತಿಯೊಬ್ಬರಿಗೂ ಆರೋಗ್ಯ ಸ್ಥಿರ ಜೀವನವನ್ನು ಮಾಡೋದಕ್ಕೆ ಉತ್ತೇಜನವನ್ನು ನೀಡ್ತೇವೆ. ಇದನ್ನೇ ಕಂಟಿನ್ಯೂ ಆಗಲಿ, ಇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂತಾರಾಷ್ಟ್ರೀಯವಾಗಿ ಬೆಳೀಲಿ ಅನ್ನೋಂತ ಹೇಳ್ತಾ ಅವರ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.